ಮಾತಾಡ್ಕೊಂಡು ಬಂದ್ಯಾ ಬಾನು? ಹಾಂ ರೀ. ಏನಂತೆ ನಿಮ್ಮ ಅಣ್ಣನ ಕೊಟ್ಟು ಏನಾದರೂ ಹೇಳಿದ್ನಾ? ಹೇಳ್ದ. ನನಗೆ ಆ ವಿಷಯ ಹೇಳಬಾರ್ದು ಅಂತ ನಿನಗೆ ತಾಕೀತು ಮಾಡಿ ಕಳಿಸಿರ್ತಾನಲ್ವಾ? ಹಾಗೇನೂ ಇಲ್ಲ ರೀ. ವಿಷಯ ಏನು ಅಂದರೆ ಅಣ್ಣ ಅಕ್ಕನ ಫೋಟೋನ ತೆಗೆದ್ನಲ್ಲ, ಅದಕ್ಕೆ ನೀವು ಅವನಿಗೆ ಬೈದ್ರಲ್ಲ, ಇಬ್ರಿಗೂ ನಿಮ್ಮನ್ನು ಹರ್ಟ್ ಮಾಡಿಬಿಟ್ವಿ ಅಂತ ಫೀಲ್ ಆಗಿ ನಿದ್ದೆನೇ ಬರಲಿಲ್ವಂತೆ. ಅದಕ್ಕೆ ಇಬ್ಬರು ಸೇರಿ ಅಕ್ಕನ ಫೋಟೋನ ಅದೇ ಜಾಗದಲ್ಲಿ ಹಾಕಿದ್ದಾರೆ. ಅದನ್ನು ಹೇಳೋಣ ಅಂತಲೇ ಅಣ್ಣ ನಮ್ಮ ರೂಮ್ ಹತ್ರ ಬಂದಿದ್ದು ರೀ. ನಿಮ್ಮನ್ನು ನೋಡಿ ಗಾಬರಿಯಾಗಿ ಏನೇನೋ ಮಾತಾಡಿದ್ದಾನೆ ಅಷ್ಟೆ. ನನ್ನನ್ನು ಕರೆದು ಇದು ಸರಿಯಾಗಿದೆಯಾ, ಬಾವಾಜಿ ಹತ್ರ ಕ್ಷಮೆ ಕೇಳ್ತೀವಿ ಅಂತ ಹೇಳ್ದ. ವಸ್ತುಗಳು ಇರೋ ಜಾಗದಲ್ಲೇ ಇದ್ದರೆ ನಾನು ಕೋಪಿಸ್ಕೊಳ್ಳೋದು ಕ್ಷಮಿಸೋದು ಎಲ್ಲ ಇರೋದೇ ಇಲ್ವಲ್ಲ. ಇನ್ನು ಮುಂದೆ ಇಂಥ ಉದ್ದಟತನ ಮಾಡಬಾರ್ದು ಅನ್ನೋ ತಿಳುವಳಿಕೆ ಬಂದರೆ ಸಾಕು. ಸರಿ, ತುಂಬ ಲೇಟ್ ಆಗಿದೆ, ನೀನು ಮಲ್ಕೋಬಾನು. ಇನ್ನು ಮುಂದೆ ನಾನು ನೆಮ್ಮದಿಯಾಗಿ ಕಣ್ಣು ಮುಚ್ಚಿ ಮಲಗೋದು ಅನುಮಾನ ಬಿಡಿ. ಅಲ್ಲಿ ನಿಮ್ಮ ಮಗನ ಜೊತೆ ಆ ಗೀತಾ ಸಂಸಾರ ಶುರು ಮಾಡಿದ್ರೆ ನನಗೆ ಹೇಗೆ ನಿದ್ದೆ ಬರುತ್ತೆ? ನನ್ನ ಅಸ್ತಿತ್ವ ಅಲ್ಗಾಡ್ತಾ ಇದೆ, ನನ್ನ ಕಾಲು ಕೆಳಗಿರೋ ನೆಲ ಕುಸಿತಾ ಇದೆ. ಏನು ಮಾಡಲಿ ನಾನೀಗ? ಗೀತಾಗೆ ವಿಜಿ ಮೇಲೆ ಕಾಳಜಿ ಇಲ್ಲ ಅಂತ ನಾವು ಅನ್ಕೋತಿದ್ದೀವಿ. ಪಾಪ ಏನೇನೋ ಮಾತಾಡಿ ನೋಯಿಸಿದ್ವಿ. ಆದ್ರೆ ಅವಳಿಗೆ ಕಾಳಜಿ ಇಲ್ದಿದ್ರೆ ಅವಳು ರಕ್ತನ ಕೊಟ್ಟು ವಿಜಿನ ಕಾಪಾಡ್ತಿದ್ಲಾ? ಹೌದು, ಇವತ್ತು ಗೀತಾ ನಮ್ಮ ವಿಜಿಗೆ ರಕ್ತ ಕೊಡದೇ ಇದ್ದಿದ್ರೆ ನಾವು ನಮ್ಮ ವಿಜಿನ ಕಳ್ಕೊಂಡ್ಬಿಡ್ತಿದ್ವಿ. ನಾವು ಗೀತಾ ದೇವಸ್ಥಾನಕ್ಕೆ ಹೋಗದೆ ಇರ್ಬೋದು, ಅದರಲ್ಲಿ ಅಂತ ಅನಾಹುತ ಆಗುತ್ತೆ ಅಂತ ಅವಳಿಗೆ ಗೊತ್ತಿತ್ತು? ಏಯ್, ದಡ್ಡಿ ತರ ಮಾತಾಡಬೇಡ. ಗೀತಾ ಹೋಗಿದ್ರೆ ಗೀತಾ ಮತ್ತೆ ವಿಜಯ್ ಅಪಾಯ ಆಗಕ್ಕಿಂತ ಮುಂಚೆ ಮನೆ ಬಂದು ಸೇರ್ತಾ ಇದ್ರು. ನೀನು ಅಷ್ಟೇ ಗಿರಿ, ದಡ್ಡನ್ ತರ ಮಾತಾಡ್ಬೇಡ. ಈ ತರ ಆಗಿದೆ ಅಂತ ನಾನು ಅವಳು ಕಾಲ್ ಮಾಡಿ ಹೇಳಿದ ತಕ್ಷಣ ಹಿಂದೆ ಮುಂದೆ ನೋಡದೆ ಅಷ್ಟು ರಾತ್ರಿಲೂ ಸೈಕಲ್ ತುಳ್ಕೊಂಡು ಬಂದ್ಲು, ಗೊತ್ತಾ? ಪಾಪ ಅವಳಿಗೂ ಶಾಕ್ ಆಗಿತ್ತು. ನಾವ್ ಅದನ್ನೆಲ್ಲ ಗಮನಿಸ್ದೆ ಬಾಯಿ ಬಂದಂಗ್ ಬೈದ್ಬಿಟ್ವಿ. ಆದ್ರೆ ವಿಜಯ್ ತನ್ನ ಪ್ರೀತಿ ಹೇಳ್ಕೊಳಕ್ ಬಂದಾಗೆಲ್ಲ ಆ ಗೀತಾ ಬಾಯಿಗೆ ಬಂದಾಗ ಮಾತಾಡ್ಲಲ್ಲ. ಹೋಗ್ಲಿ ಬಿಡ್ರೋ, ಇಷ್ಟು ದಿನ ವಿಜಯ್ ಬದಲಾಗಿದೆ ಅನ್ನೋದನ್ನ ಗೀತಾ ನಂಬಿರ್ಲಿಲ್ಲ. ಆದ್ರೆ ಇವತ್ತು ನಂಬಿಕೆ ಬಂದಿರೋ ಕಾಣಿಸ್ತಿದೆ. ನೋಡೋಣ ಮುಂದೇನಾಗುತ್ತೋ. ಆದ್ರೂ ಎಲ್ಲರೂ ಒಂದ್ಸಲ ಹಳೆದನ್ನ ನೆನ್ಪು ಮಾಡ್ಕೊಳ್ಳಿ. ಗೀತಾ ವಿಜಿ ಹೇಗಿದ್ರು? ಒಬ್ರು ನೆಲ್ಕೊಂಡ್ರೆ ಒಬ್ರಿಗೆ ಆಗ್ತಾ ಇರ್ಲಿಲ್ಲ. ವಿಜಿ ಏನೇ ತಪ್ಪು ಮಾಡಿದ್ರು ಗೀತಾ ಮುಲಾಜಿಲ್ದೆ ಶಿಕ್ಷೆ ಕೊಡ್ತಾ ಇದ್ಲು. ಹಾಗೆ ಗೀತಾ ಪ್ರತಿ ಹೆಜ್ಜೆಗೂ ವಿಜಿ ತುಂಬಾನೇ ಕಾಟ ಕೊಡ್ತಾ ಇದ್ದ. ವಿಜಿ ಅಂತ ಮನುಷ್ಯನಿಗೆ ಶಿಕ್ಷೆ ಕೊಡು ಅಂತ ದೇವರಲ್ಲಿ ಬೇಡ್ಕೊಂತಿದ್ದ ಗೀತಾ, ಆದ್ರೆ ಇವತ್ತು ವಿಜಿನ ಉಳ್ಸ್ಕೊಡಪ್ಪ ದೇವ್ರೆ ಅಂತ ಬೇಡ್ಕೊಂಡ್ಲು. ಗೀತಾನ ಸುಡ್ತೀನಿ ಅಂತ ಅವಳ ಮೇಲೆ ಪೆಟ್ರೋಲ್ ಸುರಿದಿದ್ದ ವಿಜಯ್ ಇವತ್ತು ತಾನ್ ಸಾಯ್ತಾ ಇದ್ರು ಗೀತಾ ಮೇಲೆ ಪ್ರೀತಿ ಸುರಿಸ್ದ. ಎಷ್ಟು ವಿಚಿತ್ರ ಅಲ್ವಾ? ಪ್ರತಿಯೊಂದ್ರಲ್ಲೂ ಇಬ್ರು ಮಧ್ಯೆ ಪಂದ್ಯ ನಡೀತಾ ಇತ್ತು. ತಾನೇ ಗೆಲ್ಬೇಕು ಅನ್ನೋ ಹಠ ಕೂಡ ಇತ್ತು. ಆದ್ರೆ ಇವತ್ತು ಇಬ್ರು ಒಬ್ರಿಗೋಸ್ಕರ ಒಬ್ರು ಸೋತಿದ್ದಾರೆ. ಸಂಬಂಧಗಳ ವಿಷಯದಲ್ಲಿ ಸೋತ್ರೆ ಸಾಕು, ಗೆದ್ಬಿಡ್ತೀವಿ ಅನ್ನೋದೇ ಪಾಠ. ರೀ, ಯಾಕೆ ಬಾನು, ಏನಾಯ್ತು? ಬೆಳಿಗ್ಗೆ ಬೆಳಿಗ್ಗೆನೆ ಯಾಕೋ ಟೆನ್ಷನ್ ಇರೋ ಹಾಗಿದೆ. ರಾತ್ರಿ ಇಡೀ ನಿಮ್ಮ ಮಗ ಮತ್ತೆ ಗೀತಾ ಮನೆಗೆ ಬರದೆ ಎಲ್ಲೋ ರೆಸಾರ್ಟಲ್ಲಿದ್ದರೆ ಟೆನ್ಷನ್ ಆಗದೆ ಇನ್ನೇನಾಗುತ್ತೆ? ಬಾನು, ಏನೂ ಇಲ್ಲ ರೀ. ನನಗೆ ಹಾಗೆ ಅನ್ನಿಸ್ತಾ ಇಲ್ಲ. ನಗು ಚೆಲ್ತಿದ್ದು ನಿನ್ನ ಮುಖ ಬೇಸರನ ಬೀರ್ತಾ ಇದೆ. ಏನಾಯ್ತು ಅಂತ ನನ್ನ ಹತ್ರ ಹೇಳ್ಕೊಳಕ್ ಏನು ಬಾನು? ಏನು ಅಂತ ಹೇಳೋದು?
ನಿಮ್ಮ ಮಗ ಮತ್ತೆ ಸೊಸೆ ಸಂಸಾರ ಶುರು ಮಾಡಿದ್ದಾರೆ, ಅದು ನನ್ನ ಸೋಲಿಗೆ ಸಂಚಕಾರ ಆಗಿದೆ ಅಂತಾನ? ರೀ, ಅದು ಯಾಕೋ ಗೊತ್ತಿಲ್ಲ, ಬಲ್ಗಣ ಅದರ್ತಾ ಇದೆ, ಒಂಥರ ಸಂಕಟ ಆಗ್ತಾ ಇದೆ. ನನ್ನ ಕೈಲಿ ಸಹಜವಾಗಿರೋದಕ್ಕೆ ಆಗ್ತಾ ಇಲ್ಲ. ಏನೋ ಟೆನ್ಷನ್ನು, ಏನೋ ಸರಿಯಾಗಿಲ್ಲ ಅನ್ನೋ ಭಾವ ಕಾಡ್ತಾ ಇದೆ. ಭಾನು, ಎಲ್ಲಾನು ಸರಿಯಾಗಿದೆ, ಕೆಲವೊಂದು ಅದ್ರ ಜಾಗದಲ್ಲಿ ಇಲ್ಲದೆ ಇದ್ದಾಗ ಈ ರೀತಿ ಫೀಲ್ ಆಗೋದು ಸಹಜ. ಆದರೆ ಈಗ ಎಲ್ಲಾನು ಅದ್ರ ಜಾಗಕ್ಕೆ ಬಂದಾಯ್ತು, ಎಲ್ಲ ಸರಿ ಹೋಗುತ್ತೆ. ನೀನೇನು ಬೇಜಾರು ಮಾಡ್ಕೊಂಬೇಡ. ಕಾಫಿ. ಛೇ, ಇವ್ರಿಗೆ ಯಾವಾಗ ನೋಡಿದ್ರು ಆ ಫೋಟೋಲಿರೋಳು ಚಿಂತೆ. ಅದು ಇರಬೇಕಾದ ಜಾಗದಲ್ಲಿದ್ರೆ ಎಲ್ಲ ಸರಿ ಹೋಗೋದೇನು ಬಂತು ಮಣ್ಣು. ಬರಬಾರ್ದ ಜಾಗಕ್ಕೆ ಗೀತಾ ಬರ್ತಿದ್ದಾಳೆ ಅನ್ನೋದು ನನ್ನ ಒದ್ದಾಟ. ಏನು ಮಾಡ್ಲಿ ನಾನು? ಹೇಗಿದ್ಯಾ? ಏನು? ಗೀತಾ, ನಾನು ನಿನಗೇನಾಗಬೇಕು? ನನ್ನ ಗಂಡ. ನನ್ನ ಗಂಡ. ಫೋಟೋದಲ್ಲಿತ್ಕೊಂಡೆ ಎಷ್ಟೊಂದು ಆಟ ಆಡ್ತಿಲ್ಲ ತಾಯಿ ನೀನು. ದೊಡ್ಡಣ್ಣ, ಫೋಟೋ ಗೋಡೆ ಸೇರ್ತು, ನಿಮ್ಮ ಭಾವಾಜಿ ಕೂಲಾದ್ರು. ಆದರೆ ಈ ಗೀತಾ ವಿಜಯ್ ಮಧ್ಯೆ ಇರೋ ಗೋಡೆ ಕುಸಿದು ಬಿದ್ದು ನನ್ನ ತಲೆ ಎಲ್ಲ ಸಿಡಿದು ಹೋಗ್ತಾ ಇದೆ. ಅದಕ್ಕೇನಾದರೂ ಒಂದು ಪರಿಹಾರ ಹೇಳೋಣ. ತಂಗವ್ವ, ನನಗನ್ನಿಸ್ತಾ ಇದೆ ಈ ಫೋಟೋದಲ್ಲಿರೋಳ ಆತ್ಮ ಏನಾದರೂ ವಿಜಿ ದೇಹದೊಳಗೆ ಸೇರ್ಕೊಂಡಿರ್ಬೋದಾ? ಒಂದೊಂದು ಸಾರಿ ಈ ಆತ್ಮಕ್ಕೆ ಸದ್ಗತಿ ಸಿಕ್ಕಿಲ್ಲ ಅಂತಂದರೆ ಅದು ಇನ್ನೊಬ್ಬರ ದೇಹದೊಳಗೆ ಸೇರಿಕೊಂಡು ಯಾರನ್ನು ಕಂಡ್ರೆ ಆಗ್ಬರಲ್ಲೋ ಅವರನ್ನು ಮಣ್ಣು ಮುಕ್ಕಿಸೋ ಪ್ರಯತ್ನ ಮಾಡುತ್ತೆ. ನೀನು ಯಾಕಿದ್ದನ್ನು ಒಂದ್ಸರಿ ಕವಡೆ ಬಿಟ್ಟು ನೋಡಬಾರ್ದು. ಹಂಗೆವ, ನೀನು ಹೊಡಿತೀಯೋ ಅಥವಾ ನಾನೇ ಹೊಡಿಲ್ಲ ಇವನಿಗೆ?
ನಮ್ಮ ಆಣೆ ಇದೆ. ಹಾಂ, ದೊಡ್ಡಣ್ಣ, ವಿಜಯ್ ಮತ್ತೆ ಗೀತಾ ಇನ್ನೂ ಮನೆಗೆ ಬಂದಿಲ್ಲ. ನನ್ನ ಟೆನ್ಷನ್ ನಿನಗೆ ಅರ್ಥ ಆಗ್ತಾ ಇದೆಯೋ ಇಲ್ವೋ? ನಿನ್ನ ಭಯ ನನಗೆ ಅರ್ಥ ಆಗ್ತಿದೆ. ಇಲ್ಲೋಡು, ನನಗೆ ನನ್ನಲ್ಲಿರೋ ವಿಶ್ವಾಸ, ನನ್ನ ಮುಖದ ಮೇಲಿರೋ ಈ ಮಂದಹಾಸ, ನನ್ನ ವಾಸ್ತುವಿನ ಸಹವಾಸ ಎಲ್ಲವೂ ಸ್ಪಷ್ಟವಾಗಿ ಹೇಳ್ತಾ ಇದೆ ವಿಜಿ ಗೀತಾನ ಗೆದ್ದಿದ್ದಾನೆ ಅಂತ. ಅವನ್ ಗೆದ್ದ ಮೇಲೆ ನೀನು ಸೋಲೋದಕ್ಕೆ ಹೇಗೆ ಸಾಧ್ಯ? ವಿಜಯ್ ಗೆಲುವು ನನ್ನ ಗೆಲುವು, ಅದೇ ಗೀತಾ ಗೆಲುವು ನನ್ನ ಸಾವು. ನನಗೆ ಅವಳಿಗೆ ಉಳಿದಿರೋದು ಗೆಲುವಲ್ಲ, ಬರೀ ನೋವು. ವಿಜಿ, ಎಚ್ಚರ ಆಯ್ತಾ ಗೀತಾ? ಹಾ, ನೀನೇಗಿದ್ಯಾ ವಿಜಿ? ಹುಷಾರಾಗಿದ್ಯಾ? ಆ ಪ್ರಶ್ನೆ ನಾನು ನಿನ್ನನ್ನು ಕೇಳ್ಬೇಕು ಗೀತಾ. ನೀನು ನಿನ್ನ ಜೀವ ಲೆಕ್ಕಿಸ್ದೆ ನೀನು ರಕ್ತ ಕೊಟ್ಟು ನನ್ನನ್ನು ಉಳಿಸ್ಕೊಂಡಿದ್ಯಾ. ನನಗಿದೆಲ್ಲ ಹೇಗೆ ಗೊತ್ತಾಯ್ತು ಅಂತ ನೋಡ್ತಿದ್ಯಾ? ಇವರೆಲ್ಲ ಹೇಳಿದ್ರು. ನೋಡು ವಿಜಿ, ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ನಾನು ಈ ಕೆಲಸ ಮಾಡ್ತಿದ್ದೆ. ಲವ್, ನಾನು ಹೇಳಿಲ್ವನು ನಿಮಗೆ, ಇವಳೆಲ್ಲ ಬದಲಾಗ್ತಾಳೆ. ವಿಜಿಗೆ ಎಷ್ಟೊತ್ತಿಗೆ ಎಚ್ಚರ ಆಯ್ತು? ನನ್ನನ್ನು ಯಾಕೆ ಎಪ್ಸ್ಲಿಲ್ಲ? ಎಪ್ಸೋಕೆ ವಿಜಿ ಬಿಡ್ಲಿಲ್ಲ. ಮಲಗ್ಲಿ ಪಾಪ ಅಂದ. ಹಾಯ್ 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 ವಿಜಯ್. ಹೌ ಆರ್ ಯು ಫೀಲಿಂಗ್ ನೌ? ಐ ಆಮ್ ಫೈನ್ ಡಾಕ್ಟರ್. ವೆರಿ ಗುಡ್. ನಿನ್ನ ಗಂಡ ಫುಲ್ ರಿಕವರ್ ಆಗಿದ್ದಾನಮ್ಮ. 3-4 ದಿನ ಹುಷಾರಾಗಿ ನೋಡ್ಕೊಂಡ್ರೆ ಸಾಕು. ಬೆಡ್ ರೆಸ್ಟಲ್ಲಿ ಇದ್ರೆ ಒಳ್ಳೇದು. ಕೆಲವು ಮೆಡಿಸಿನ್ಸ್ ಪ್ರಿಸ್ಕ್ರೈಬ್ ಮಾಡಿದ್ದೀನಿ, ಅದನ್ನು ಫಾಲೋ ಮಾಡಿದ್ರೆ ಸಾಕು. ಓಕೆ ಡಾಕ್ಟರ್. ಡಾಕ್ಟರ್, ನಾನು ಆಸ್ಪತ್ರೆಯಲ್ಲೇ ಇರಬೇಕಾ? ಹೇ, ನಾಟ್ ನೆಸರಿ. ಡಾಕ್ಟ್ರಿಗಿಂತ ಚೆನ್ನಾಗಿ ನೋಡ್ಕೊಂಡು ಹೆಂಡತಿ ಸಿಕ್ಕಿರ್ಬೇಕಾದ್ರೆ ನೀನು ಯಾಕೆ ಇಲ್ಲಿರ್ತೀಯ? ಆರಾಮಾಗಿ ಮನೆಗೆ ಹೋಗು. ಇವತ್ತು ಡಿಸ್ಚಾರ್ಜ್ ಮಾಡ್ತೀನಿ ನಾನು. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು ಡಾಕ್ಟರ್. ವೆಲ್ಕಮ್. ಕ್ಯಾರಿ ಆನ್. ಬಾಯ್. ಗೀತಾ, ಮನೆ ಕರ್ಕೊಂಡು ಹೋದ್ಮೇಲೂ ನನ್ನ ಇಷ್ಟೇ ಪ್ರೀತಿಯಿಂದ ಚೆನ್ನಾಗಿ ನೋಡ್ಕೊತೀಯ ಅಲ್ವಾ? ಒಂದು ವಿಷಯ ನೆನಪಲ್ಲಿಟ್ಕೊಳ್ಳಿ, ನಿಮ್ಮ ಕಣ್ಣಿಗೆ ವಿಜಿ ನದಿಯ ಸಿಹಿ ನೀರಲ್ಲಿ ಈಜಾಡ್ತಿರೋ ಮೀನಿನ ಹಾಗೆ ಕಾಣಿಸ್ತಿರ್ಬೋದು, ಆದರೆ ನದಿಯ ಸಿಹಿ ನೀರು ಸಮುದ್ರ ಸೇರಿದ ಮೇಲೆ ಉಪ್ಪುಪ್ಪಾಗತ್ತೆ. ನನಗೆ ಆ ಮೀನು ಸಮುದ್ರ ಸೇರಿದ ನಂತರ ತಿಮಿಂಗ್ಲ ಆಗೋ ಭವಿಷ್ಯ ಕಾಣಿಸ್ತಾ ಇದೆ. ಅದೇನು ಭವಿಷ್ಯ, ಅದೇನು ಭವಿಷ್ಯ. ಅವಳೇ ಬಿಡದೆ ಎಷ್ಟು ಚೆನ್ನಾಗಿ ಭವಿಷ್ಯ ನೋಡುತ್ತೆ ನೀನು. ತಿಮಿಂಗ್ಲಾಗ್ತಾರೋ ಮರಿಮೂಡಾಗ್ತಾರೋ ಗೊತ್ತಿಲ್ಲ. ಅಲ್ಲಿ ನೋಡು, 2 ಪೆಂಗ್ವಿನ್ಗಳು ಬರ್ತಾ ಇರೋ ಚಂದ ನೋಡು. ತಂಗಿ
ವಿಜಿ ಕಂದ ಕಂದ ಏನಾಯ್ತು? ವಿಜಿ ವಿಜಿ ಏನಾಯ್ತು? ಗೀತಾ ಏನಮ್ಮ ಇವೆಲ್ಲ? ವಿಜಯ್ ಏನೋ ಇದೆಲ್ಲ? ಏನಾಯ್ತು ಕಂದ? ಗೀತಾ ಏನಮ್ಮ ಇವೆಲ್ಲ? ವಿಜಿ ನಿನ್ನ ಕೇಳ್ತಾ ಇರೋದು ಏನಾಯ್ತು ಹೇಳಪ್ಪ? ಗೀತಾ ಮಾತಾಡಮ್ಮ. ನೀ ಸುಮ್ಮನಿದ್ರೆ ನಾವೇನಂತ ಅನ್ಕೋಬೇಕು? ಯಾರೋ ಹೆದರ್ಕೋಬೇಡಿ, ಒಂದು ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟ್ ಎಲ್ಲಾಯ್ತು? ಹೇಗಾಯ್ತು? ವಿಜಿ ಯಾಕೆ ಸುಳ್ಳು ಹೇಳ್ತೀಯಾ? ಮಾವ ಬೈತಾರೆ ಅಂತನಾ? ಗೀತಾ, ಅದು ವಿಜಿ ಸುಳ್ಳು ಹೇಳ್ತಿದ್ದಾನ? ಅಂದ್ರೆ ಆಕ್ಸಿಡೆಂಟ್ ಆಗಿಲ್ವಾ? ಮತ್ತಿನ್ನೇನಾಯ್ತು? ನಿಜ ಹೇಳು ಗೀತಾ. ನೀವಿವತ್ತು ಬೆಳಗ್ಗೆ ಪೇಪರ್ ಓದಿದ್ದೀರಾ ಅಂದ್ಕೋತೀನಿ. ನಿನ್ನೆ ರಾತ್ರಿ ದೇವಸ್ಥಾನದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಆಗಿ 8 ಜನ ತೀರ್ಕೊಂಡಿದ್ದಾರೆ ಅನ್ನೋ ಸುದ್ದಿ ಇತ್ತಲ್ಲ, ಅದರಲ್ಲಿ ಸಣ್ಣ ಪುಟ್ಟ ಗಾಯಗಳಿಂದ ಪವಾಡ ಅನ್ನೋ ರೀತಿಲಿ ಬಚಾವಾಗಿದ್ದು ವಿಜಿ. ಇವನ್ ಅದೃಷ್ಟ ಚೆನ್ನಾಗಿತ್ತು, ಒಂದು ಅಡ್ಗೋಡೆ ಕಾಪಾಡ್ತು. ಜೀವಕ್ಕೇನು ಅಪಾಯ ಆಗದಿದ್ರು ಮೈ ಮೇಲೆ ಏನೇನೋ ವಸ್ತುಗಳು ಬಿದ್ದಿತ್ತು. ಅದರಲ್ಲಿ ಒಂದು ಸಣ್ಣ ಮೆಟಲ್ ಪೀಸ್ ಇವನ್ ದೇಹದೊಳಗೆ ಸೇರ್ಕೊಂಡು ಆಪರೇಷನ್ ಮಾಡ್ಬೇಕಾಗಿ ಬಂತು. ಅಯ್ಯೋ ದೇವ್ರೆ, ಕ್ಷಮಿಸಿ ಮಾವ, ನೆನ್ನೆ ರಾತ್ರಿ ಇಷ್ಟೆಲ್ಲ ನಡೀತು. ಅಷ್ಟೊತ್ತಲ್ಲಿ ಫೋನ್ ಮಾಡಿ ನಿಮಗೆ ಗಾಬರಿ ಪಡ್ಸೋದು ಬೇಡ ಅಂತ ನಾನೇ ಹೇಳಲಿಲ್ಲ. ವಿಜಿ ಈಗ ಆರಾಮಾಗೇ ಇದ್ದಾನೆ. ಹೌದು ಡ್ಯಾಡ್, ಟೆನ್ಷನ್ ಮಾಡ್ಕೊತೀರಾ ಅಂತ ನಾನು ಹೇಳ್ಬೇಡ ಅಂತ ಹೇಳ್ದೆ. ಡಾಕ್ಟ್ರೇ ನಾನು ಹುಷಾರಾಗಿದ್ದೀನಿ, ಡಿಸ್ಚಾರ್ಜ್ ಆಗ್ಬೋದು ಅಂತ ಹೇಳಿದ್ರು. ಸ್ವಲ್ಪ ರೆಸ್ಟ್ ತೊಗೊಂಡ್ರೆ ಸರಿ ಹೋಗುತ್ತೆ. ವಿಜಿ ಆದ್ರೂ ನಮ್ಮ ವಿಷಯ ಹೇಳ್ಬೇಕಾಗಿತ್ತಲ್ವಾ? ಅಲ್ಲ ಕಣೋ ವಿಜಿ, ದೇವಸ್ಥಾನದಲ್ಲಿ ನೀನು ರಾತ್ರಿ ಏನೋ ಮಾಡ್ತಿದ್ದೆ? ಅದು ಅಮ್ಮ, ಗೀತಾಗೋಸ್ಕರ ಒಂದು ಸರ್ಪ್ರೈಸ್ ಇಟ್ಕೊಂಡಿದ್ದೆ. ಅವಳಿಗೋಸ್ಕರ ಅಲ್ಲಿ ಕಾಯಬೇಕಾದ್ರೆ ಈ ಅನಾಹುತ ಆಗೋಯ್ತು. ಇಬ್ರು ಮನೇಲೇ ಇದಾರೆ ಅಂತ ಹೇಳಿದೆ. ಅದು ರೀ, ಅವರು ಆಚೆ ಹೋಗಿದ್ದಾರೆ ಅಂತ ಗೊತ್ತಿತ್ತು. ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರೆ ನೀವೆಲ್ಲಿ ಸುಮ್ಮನೆ ಟೆನ್ಷನ್ ಮಾಡ್ಕೋತಿರೋ ಅಂತ ನಾನೇನು ಹೇಳಲಿಲ್ಲ. ಅಂದ್ರೆ ನಿನ್ನ ಬಲ್ಗಂಡು ಹದರ್ತು ಅಂತ ಹೇಳಿದ್ಯಲ್ಲ, ಇದಕ್ಕೇನಾದ್ರು ಇರ್ಬೋದಾ? ಹೌದು ರೀ, ಪಾಪ ನನ್ನ ಕಂದಂಗೆ ಇಂಥ ಅನಾಹುತ ಆಗುತ್ತೆ ಅನ್ನೋ ಸೂಚನೆ ನನಗೆ ಕೊಡ್ತಾ ಇತ್ತು ನೋಡಿ. ವಿಷಯ ಹೇಳಿಲ್ಲ ಅಂತ ಬೇಜಾರಾಗಬೇಡಿ ಮಾವ.
ಚಿಕ್ಕ ಏಟುಗಳಾಗಿರೋದ್ರಿಂದ ನಿಮಗೆ ಟೆನ್ಷನ್ ಕೊಡೋದು ಬೇಡ ಅಂತ ಯೋಚಿಸ್ದೆ. ಡಾಕ್ಟರ್ ವಿಜಿಗೆ ಎಲ್ಲ ಟೆಸ್ಟ್ ಮಾಡಿದ್ದಾರೆ, ಅವನಿಗೇನೂ ಸಮಸ್ಯೆ ಇಲ್ಲ. ಪರವಾಗಿಲ್ಲಮ್ಮ, ನೀನೊಬ್ಳೆ ಅಷ್ಟೊಂದು ಒದ್ದಾಡೋದಿಯಲ್ಲ. ದೇವ್ರು ದೊಡ್ಡವನು, ಏನು ದೊಡ್ಡ ಅನಾಹುತ ಆಗಲಿಲ್ಲ. ವಿಜಯ್, ಹೋಗು, ರೆಸ್ಟ್ ಮಾಡು ಮಗನೇ. ಹೌದು ಪುಟ್ಟ, ಬಾ ನನ್ನ ಜೊತೆ. ಸುಶೀಲಾ, ನ್ಯೂಸ್ ನೋಡಿದ್ದೀನಿ. ಹೆಂಗಸರಿಗೆ ಮನೇಲಿ ಮುಗಿದೇ ಇರೋ ಕೆಲಸ ಮಸ್ತಾಗಿರುತ್ತೆ. ಈ ನ್ಯೂಸ್ ಬೇರೆ ನೋಡೋಕೆ ಟೈಮ್ ಇರುತ್ತಾ? ಅದು ಹಾಗಲ್ಲ ಕಣೆ. ರಾಜ್ ಗಾರ್ಡನ್ಲಿ ಬಾಂಬ್ ಬ್ಲಾಸ್ಟ್ ಆಗಿ 8 ಜನ ಸತ್ತೋಗಿದ್ದಾರೆ. ನಿನ್ನೆ ನಮ್ಮ ಮಡಿಯಂದ್ರು ಅಲ್ಲಿದ್ರು. ಏನು ಹೇಳ್ತಿದ್ದೀರಾ? ಗಾಬರಿ ಆಗಬೇಡ, ನಮ್ಮ ಅಳಿಯಂದ್ರಿಗೆ ಏನೂ ಆಗಿಲ್ಲ. ನಿನ್ನೆ ಅಷ್ಟು ಜನದಲ್ಲಿ ಉಳಿದಿದ್ದು ನಮ್ಮ ಅಳಿಯಂದ್ರು ಮಾತ್ರ. ನಿನ್ನೆ ನನಗೆ ಕೆಟ್ಟ ಕನ್ಸು ಬಿದ್ದಿದ್ದು ಇದಕ್ಕೆ ಅನ್ಸುತ್ತೆ ಸುಶೀಲಾ. ಅವ್ರಿಗೆ ಏನು ಪ್ರಾಣದ ಗಂಟಾಂತರ ಕಾದಿತ್ತೋ ಏನೋ. ಸದ್ಯ ಎಲ್ಲ ಪಾರಾಯಿತು. ಹೋಗು, ದೇವ್ರಿಗೆ ತುಪ್ಪು ದೀಪ ಹಚ್ಚು. ಏನೇ ನೋಡ್ತಾ ಇದ್ದೀಯಾ? ಸದ್ಯ ನಮ್ಮನೆ ದೀಪ ಆರ್ಲಿಲ್ಲ ಅಂತ ಹೋಗಿ ದೇವ್ರಿಗೆ ತುಪ್ಪು ದೀಪ ಹಚ್ಚು. ಅಳಿಯಂದ್ರು ಅವ್ರ ಮನೆ ಬೆಳಕುರಿ. ಅಕಸ್ಮಾತ್ ಅದು ಆರ್ಬಿಟ್ಟಿದ್ರೆ ಕಾರ್ ಮೋಡ ಕವಿತಾ ಇದ್ದದ್ದು ನಮ್ಮನೆ ಮೇಲೆ ಅನ್ನೋದು ಅರ್ಥ ಆಗಲ್ವಾ ನಿನಗೆ? ನಿನ್ನ ಮಗಳು ಮಾಂಗಲ್ಯ ಉಳಿದಿದೆ ಕಣೆ. ನನ್ನ ಪಾಲಿನ ಅದೃಷ್ಟ ಇನ್ನೂ ತೆರೆದೇ ಇದೆ. ಇನ್ನು ನಾನು ಕಾಯಬಾರ್ದು. ನಿನ್ನ ಮಗಳು ಅವಳಾಗಿದ್ದವಳು ಫೋನ್ ಮಾಡ್ತಾಳೆ, ಈ ಅಪ್ಪನ ಮಾರ್ಗದರ್ಶನ ಕೇಳ್ತಾಳೆ ಅನ್ನೋದು ಸುಳ್ಳು. ನನ್ನ ಮಗಳು ಬದುಕು ದಿಕ್ಕು ತಪ್ಪಾರ್ದು ಅಂದರೆ ನಾನೇ ಈಗ ಅವಳನ್ನ ಕೈ ಹಿಡಿದು ನಡೆಸಬೇಕು. ನನ್ನ ಮಗಳನ್ನ ಭೇಟಿ ಮಾಡಿ ಮಾತಾಡಿ, ಮಗಳೇ ನಿನ್ನ ತವರು ಕತ್ಲಲ್ಲಿ ಕೊಳಿತಾ ಇದೆ, ಕಾಪಾಡಮ್ಮ ಅಂತ ಕೇಳ್ಕೊಳ್ತೀನಿ. ಕಾಲ ಬಂದರೆ ಕತ್ತೆನೆ ಕಾಲೆಳೆಯುತ್ತೆ. ಇನ್ನು ಮಗಳ ಹತ್ರ ಅಂಗ್ಲಾಚೋದಲ್ಲಿ ತಪ್ಪೇ ಇಲ್ಲ. ನೋಡಿದ್ರಾ ಆ ಗೀತಾ ಈ ಮನೆಯಲ್ಲಿ ನನ್ನ ಪ್ರಾಶಸ್ತ್ಯನ ಹೇಗೆ ಕಿತ್ಕೋತಾ ಇದ್ದಾಳೆ ಅಂತ? ಇದು ಹೀಗೆ ಮುಂದುವರಿತಾ ಹೋದ್ರೆ ಹೇಳೋದಕ್ಕೂ ಹೆಸರಿಲ್ದೆ ಹೋಗ್ತೀನಿ ನಾನು. ಅಯ್ಯೋ ನನ್ನ ತಂಗಿಯವ್ವ, ಇದಕ್ಕೆ ನೀನು ಸಂತೋಷ ಪಡಬೇಕಲ್ವೇನಮ್ಮ? ಏನ್ ಸಂತೋಷ ನಿಂತಲೆ? ನಾನ್ ಏನಕ್ಕೆ ಸಂತೋಷ ಪಡ್ಲಿ? ಆ ಗೀತಾ ವಿಜಿ ಅಂಟ್ಕೊಂಡಿರೋದನ್ನ ನೋಡಿನಾ? ತಂಗಿಯವ್ವ, ನಿನ್ನೆ ರಾತ್ರಿ ವಿಜಿ ಹಾಸ್ಪಿಟಲಲ್ಲಿದ್ದ ಅಂದ್ರೆ ಏನರ್ಥ? ಆ ಗೀತಾ ನಾವು ರೆಸಾರ್ಟ್ ಅಲ್ಲಿ ಇದ್ದೀವಿ ಅಂತ ಹೇಳಿದ ಮಾತು ಸುಳ್ಳು ಅಂತ. ಅದರ ಅರ್ಥ ಗೀತಾ ಮತ್ತೆ ವಿಜಿ ಮಧ್ಯೆ ಯಾವ ಸಂಸಾರನೂ ಶುರುವಾಗಿಲ್ಲ ಅಂತ. ಹೌದಲ್ವಾ? ನಾನಿದ್ರ ಬಗ್ಗೆ ಯೋಚಿಸೇ ಇರಲಿಲ್ಲ. ಪರವಾಗಿಲ್ಲ, ಸಂತೋಷ ಪಡೋದಕ್ಕೆ ಇದೊಂದು ವಿಷಯನಾದ್ರೂ ಇದೆಯಲ್ಲ. ತಪ್ಪು ತಂಗಿ. ಅಂಗೈಯಷ್ಟು ಜಾಗಕ್ಕೆ ಆನೇನೇ ಅಡಮಾನ ಇಡ್ತೀನಿ ಅನ್ನೋದು ತಪ್ಪು. ಏನಣ್ಣ ಹೇಳ್ತಾ ಇದೆಯಾ? ನಿನ್ನೆ ಗೀತಾ ವಿಜಿ ಜೊತೆ ರೆಸಾರ್ಟಲ್ಲಿ ಇದ್ದರೆ ಇಷ್ಟೊತ್ತಿಗೆ ಅವಳ ಕತೆ ಮುಗ್ದಿರ್ತಿತ್ತು. ಆದರೆ ಹಾಗಾಗಿಲ್ಲ. ಅದಕ್ಕೆ ಅವಳಿನ್ನೂ ಜೀವಂತವಾಗಿದ್ದಾಳೆ. ಅಂದ್ರೆ ವಿಜಿಗೆ ದೇವಸ್ಥಾನದಲ್ಲಿ ಏಟಾಗಿದ್ದಕ್ಕೆ ಎಲ್ಲ ಎಡವಟ್ಟಾಯಿತು ಅಂತಂತೀಯ ನೀನು? ಹೌದು, ಎಡವು ಬಿಟ್ಟೆ. ನಿನ್ನೆ ಕವಡೆನ ಸರಿಯಾಗಿ ಕುಲ್ಕಿದ್ದ ಅಂತಂದರೆ ಇವತ್ತು
ವಿಜಿನ ಕೈ ಕುಲುಕ್ಬಿಟ್ಟು ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದಾಗಿತ್ತು. ರಾಹುವಿನ ಒಂದು ಸಣ್ಣ ನಡೆ ನಮಗೆ ಹಿನ್ನಡೆ ತಂದ್ಬಿಡ್ತು. ಅಂದ್ರೆ ನಾನೀಗ ಖುಷಿ ಪಡ್ಲೋ ಅಥವಾ ದುಃಖ ಪಡ್ಲೋ? ನೀನ್ ಯಾಕೆ ದುಃಖ ಪಡಬೇಕು ಬಾನು? ದುಃಖ ಪಡೋ ಜಾತಕವೇ ಅಲ್ಲ ನಿಂದು. ಸಂಭ್ರಮದ ದುಕಾನನ್ನೇ ಇಡೋ ಜಾತಕ. ನಿನ್ನ ಮಗ ನಿನ್ನ ಕಡೆಗಿದ್ದಾನೆ ಬಾನು. ಈಗ ಈ ಕ್ಷಣಿಕವಾದ ಸೋಲನ್ನು ಒಪ್ಕೊಂಡ್ರೆ ಮುಂದೆ ದೊಡ್ಡ ಗೆಲುವು ನಿನಗೋಸ್ಕರ ಕಾದಿರುತ್ತೆ, ಗೊತ್ತಾ? ಬಾ ನಿಧಾನ. ಅಯ್ಯೋ ಸಾರಿ 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 ವಿಜಿ, ಎದಳು. ಸಾರಿ 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 ವಿಜಿ, ಬ್ಯಾಲೆನ್ಸ್ ಮಿಸ್ ಆಗೋಯ್ತು. ಪರವಾಗಿಲ್ಲ. ಬಾ ಮಲ್ಕೋ, ರೆಸ್ಟ್ ಮಾಡು. ವಿಜಿ ರೆಸ್ಟ್ ಮಾಡು, ಸ್ವಲ್ಪ ಹೊತ್ತು ಮಲ್ಕೋ. ಇಲ್ಲ, ಸ್ವಲ್ಪ ಬೆನ್ನೋತಾ ಇದೆ, ಕುತ್ಕೊಂತೀನಿ. ಸಾರಿ ವಿಜಿ, ಬ್ಯಾಲೆನ್ಸ್ ಮಿಸ್ ಆಗೋಯ್ತು. ಜೀವನ ಅಂದ್ರೆ ಅದೇ ಅಲ್ವಾ ಗೀತಾ? ಯಾವ್ದು ಮಿಸ್ ಆಗುತ್ತೆ ಅನ್ಕೊಂತೀವೋ ಅದೇ ಪ್ಲಸ್ ಆಗುತ್ತೆ. ನನ್ನನ್ನೇ ನೋಡು, ಇಷ್ಟು ದಿನ ನಿನ್ನಂಥ ಪ್ಲಸ್ಸನ್ನು ಮೈನಸ್ ಅಂದ್ಕೊಂಡು ಕಳೆದುಬಿಟ್ಟೆ. ಕಳ್ದಿದ್ದೇ ಸರಿಯಾಗಿತ್ತು. ಯಾಕಂದ್ರೆ ಒಂದಕ್ಕೊಂದು ಹೊಂದ್ಕೊಳ್ಳೋ ಅಂಥದ್ದು ಕೂಡ್ಕೊಂಡ್ರೇನೆ ಚಂದ. ಉತ್ತರ ದಕ್ಷಿಣ ಅಕ್ಕಪಕ್ಕದಲ್ಲಿ ಇರೋಕ್ಕಾಗಲ್ವಲ್ಲ. ಏನೋ ಒಂದೇಳಿ ನನ್ನ ಲೆಕ್ಕ ತಪ್ಸಕ್ಕೆ ನೋಡ್ಬೇಡ ಗೀತಾ. ಇಷ್ಟಕ್ಕೂ ಮುಖದಲ್ಲಿ ಭಾವನೆಗಳನ್ನ ಸೊನ್ನೆ ಮಾಡಿಕೊಂಡು ಮನಸ್ಸಲ್ಲಿ ಪ್ರೀತಿ ಅನ್ನೋ ದೊನ್ನೆನ ಬಚ್ಚಿಟ್ರೆ ನಿನಗೇನು ಸಿಗುತ್ತೆ? ನೀನ್ ಏನೇನೋ ಹೇಳ್ಬೇಡ ವಿಜಯ್, ಸುಮ್ಮನೆ ರೆಸ್ಟ್ ಮಾಡು. ರೆಸ್ಟ್ಲೆಸ್ ಆಗಿರೋ ನನ್ನ ಮನಸ್ಸನ್ನ ನೀನು ಪ್ರೀತಿ ಮಾತಾ ತಟ್ಟಿ ಮಲಗಿಸೋಕೆ ಸಾಧ್ಯ ಗೀತಾ? ಪ್ರೀತಿ ಒತ್ತಾಯಕ್ಕೆ ಬರಲ್ಲ ವಿಜಯ್. ಒತ್ತಾಯದಿಂದ ಪ್ರೀತಿನ ಹತ್ತಿಕ್ಕೋಕ್ಕೂ ಆಗೋದಿಲ್ಲ ಗೀತಾ. ಹತ್ತಿಕ್ಕ ಅವಶ್ಯಕತೆನೂ ನನಗಿಲ್ಲ. ಮತ್ತೆ ಹೇಳ್ಕೊ ಏನನ್ನ? ತುಟಿ ತನಕ ಬಂದಿರೋ ಮಾತನ್ನ, ಹೃದಯದಲ್ಲೇ ಬಂದಿಯಾಗಿರೋ ಪ್ರೀತಿನ. ವಿಜಯ್ ನಿಂದ್ಯಾಕೋ? ಗೀತಾ, ಗೀತಾ ನನ್ನ ಎದುರುಗಡೆ ಇದ್ರೆ ನನ್ನ ಆಯಾಸ ಎಲ್ಲ ಮಾಯ ಆಗತ್ತೆ. ಅವಳು ಕಣ್ಣಳತೆಯಿಂದ ದೂರ ಆದ್ರೆ ನನಗೆ ಒದ್ದಾಟ ಶುರು ಆಗುತ್ತಮ್ಮ. ಅಯ್ಯೋ ಅತ್ತೆ, ನಿಮ್ ಮಗಂಗ್ ರೆಸ್ಟ್ ಮಾಡು ಅಂತಾನೆ ಹೇಳ್ತಿದ್ದೀನಿ. ಆದ್ರೆ ನೀವೇ ನೋಡ್ತಿದ್ದೀರಲ್ಲ ನಿಮ್ ಮಗರಾಯನ ಹುಚ್ಚಾಟನ.
ಹೌದಮ್ಮ, ಕರೆಕ್ಟಾಗಿ ಹೇಳಿದ್ಲು ನೋಡು. ಪ್ರೀತಿ ಹೆಚ್ಚಾದ್ರೆ ಹುಚ್ಚು ಅನ್ನಿಸ್ಕೊಳ್ಳುತ್ತೆ. ಒಪ್ಪಿಗೆ ಅನ್ನೋ ಚುಚ್ಚುಮದ್ದನ್ನ ಕೊಟ್ಟು ಅದನ್ನ ಸರಿ ಮಾಡೋದು ನಿನ್ ಕೈಯಲ್ಲೇ ಇದೆಯಲ್ಲ ಗೀತಾ. ಅಯ್ಯಪ್ಪ, ಆದೃಶ್ಯ ಬೇಡ ಬೇಡ ಬೇಡ, ಸುಡ್ಬೋದು. ದೊಡ್ಡಣ್ಣ ಮನುಷ್ಯ ನಡೆಯುವಾಗ ಎಡವಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪ್ರತಿ ಹೆಜ್ಜೆನ ಎಚ್ಚರವಾಗಿಡ್ತಾನೆ. ಆದ್ರೆ ನಿಂತ ನೆಲನೆ ಅಲುಗಾಡಿ ಬಿಟ್ಟರೆ ಲೇ ವೇಸ್ಟ್ ಬಾಡಿ, ಅದೇನು ಹೇಳಬೇಕು ಅಂತಿದ್ಯೋ ನೇರವಾಗಿ ಬಗಳು. ಆಯ್ತು ಬಿಡು, ಡೈರೆಕ್ಟ್ ಆಗಿ ವಿಷಯಕ್ಕೆ ಬರೋಣ. ನೋಡು ವಿಷಯ ಇಂಚಿಂಚಿಗೆ ವಾಸ್ತಿದೆ ಅನ್ಸದಲ್ಲ. ನೋಡೋ ವಿಷಯ ತುಂಬಾ ಸಿಂಪಲ್. ನೀನು ಬಂದ ದಿನ ಏನ್ ಮಾಡಿದೆ? ಈ ಮನೆಯಲ್ಲಿ ವಾಸ್ತು ಸರಿ ಇಲ್ಲ, ವಸ್ತುಗಳೆಲ್ಲ ಚಲಾಪಿಲಿಯಾಗಿ ಬಿಟ್ಕೊಂಡ್ಬಿಟ್ಟಿದೆ. ತಂಗೆವ್ವ, ನಾನು ಹೇಳ್ಕೊಟ್ಟ ಲೆಕ್ಕಾಚಾರ ನೀನು ಶ್ರದ್ಧಾಭಕ್ತಿಯಿಂದ ಪಾಲಿಸಿಲ್ಲ, ಹಂಗೆ ಹಿಂಗಂದು ಇಷ್ಟದಲ್ಲಿ ಇಷ್ಟು ಕೊಟ್ಟೆ. ಇನ್ನೊಂದು ಹೇಳಿದ್ದೆ, ಏನು? ಈ ಅಪ್ರಯೋಜಕ ನಿನ್ ಜೊತೆ ಇರೋದಕ್ಕೇನೆ ನಿನಗೆ ಸೋಲ್ ಮೇಲೆ ಸೋಲ್ ಆಗ್ತಿರೋದು ಅಂತ. ಅದು ಗೊತ್ತಿಲ್ವಾ ನಿನಗೆ? ಈಗ ಮಾತಾಡ್ಬೇಕು ಅಂತ ಬಂದಿರೋದು ನಾನು ನೀನು. ನೋಡು ವಿಷಯ ತುಂಬಾ ಸಿಂಪಲ್. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ವಿಜಿ ಬದಲಾಗಿದ್ದಾನೆ ಅನ್ನೋ ಸಮಸ್ಯೆ ಮಾತ್ರ ಇತ್ತು. ಆದ್ರೆ ಈಗ ನೀನು ಬಂದ ಮೇಲೆ ಅವನು ಬದಲಾಗಿದ್ದಾನೋ ಇಲ್ವೋ, ಅವನಿಗೆ ಗೀತಾಳ ಮೇಲೆ ದ್ವೇಷ ಇದೆಯೋ ಇಲ್ವೋ, ಇದೆಲ್ಲ ತಲೆ ಕೆಟ್ಟು ಗೊಬ್ಬರ ಆಗೋಗಿದೆ. ನಿನ್ನೆ ರಾತ್ರಿ ಪೂರ್ತಿ ಆ ಗೀತಾ ನಮ್ಮ ವಿಜಯ್ ಜೊತೆ ಇರಲಿಲ್ಲ ಅನ್ನೋದೇ ಒಂದು ಸಮಾಧಾನಕರ ಸಂಗತಿ. ಆದರೆ ವಿಜಯ್ಗಾಗಿರೋ ಏಟೇ ಆ ಗೀತಾನ ಇನ್ನಷ್ಟು ಹತ್ರ ತರ್ತಿದೆ ಅನ್ನೋದೇ ತುಂಬಾ ಬೇಜಾರು ಸಂಗತಿ. ಗೀತಾ ವಿಜಯ್ ಬದುಕಿಗೆ ಕಾಲು ಇಡ್ತಾಳೋ ಅನ್ನೋ ಭಯ ಒಂದು ಕಡೆ, ಆದರೆ ಅಲ್ಲಿ ಭಾವಜಿ ಸುಧಾರಾಣಿಯ ಸಾವಿನ ರಹಸ್ಯಕ್ಕೆ ಕೈ ಹಾಕಿ ಎಲ್ಲಿ ಅವರಿಗೆ ಉತ್ತರ ಸಿಕ್ಕಿಬಿಡುತ್ತೋ ಅನ್ನೋ ಆತಂಕ ಇನ್ನೊಂದು ಕಡೆ. ಅಣ್ಣ, ಒಟ್ಟಾರೆ ನಿನ್ ಮಾತಿನ ಅರ್ಥ ನೀನು ಬಂದ ಮೇಲೆ ಇದು ಕೆಟ್ಟು ಕೂತಿದೆ ಅನ್ನೋದು ನನ್ನ ಅಭಿಪ್ರಾಯ. ವಾಟ್ಸ್ ಯುವರ್ ಒಪಿನಿಯನ್? ರಾಹುಕಾಲದ ನಗು, ಇದು ನಮ್ಗೆ ಅರ್ಥ ಆಗಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ, ಈ ನಗುನ ಸ್ವಲ್ಪ ಕನ್ನಡಕ್ಕೆ ಭಾಷಾಂತರಿಸಬಹುದೇ? ಸಿತಾರ, ನನ್ಗೊಂದು ವಿಚಾರ ಹೇಳೀಗ. ಏನು? ನಿನ್ ಹೊರಗಿನ ಕಣ್ಣು ಏನ್ ನೋಡ್ತಿದೆ? ಏನ್ ನೋಡ್ತಿದೆ ಅಂತಂದ್ರೆ ಏನು ಪ್ರಶ್ನೆ ಅದು ಬಿಗ್ ಬಿ? ನೋಡು, ಈ ಮನೆಯಲ್ಲಿ ಗೀತಾ ವಿಜಿ ವಿರಸ ನೋಡಿ ಈ ಕಣ್ಣು ಮಜಾ ತಗೋತಿತ್ತು. ಈಗ ಅವರಿಬ್ಬರ ಸರಸ ನೋಡ್ಬಿಟ್ಟು ಸುಟ್ಟೋಗ್ತಿದೆ ಅಂತ ಅನ್ನಿಸ್ತಿದೆ. ಇದು ಬರೀ ಹೊರಗಣ್ಣಿಂದ ಬರಿಗಣ್ಣಿಂದ ನೋಡಿದ್ರೆ ಕಾಣಿಸಲ್ಲ ಕಣೋ. ಇದೆಲ್ಲ ಅರ್ಥ ಆಗೋದಕ್ಕೆ ಒಳಗಣ್ಣು ತೆಗೆದು ನೋಡ್ಬೇಕು. ಒಳಗಣ್ಣ ಅದೆಲ್ಲಿದೆ? ಕನ್ನಡಕ ಹಾಕೊಂಡ್ರೆ ಕಣ್ಣುಗಳು ಒಳಗಿರುತ್ತಲ್ಲ, ಅದ್ರ ಬಗ್ಗೆ ಹೇಳ್ತಿದ್ದೆಲ್ಲ. ನೀನು ದೊಡ್ಡ ತಲೆ ಹರಟೆ, ನಿನ್ ತಲೆಯಲ್ಲಿರೋದು ಮಾವಿನ ಒಣ ಗೊರಟೆ. ಅಂದ್ರೆ ಮೆದುಳಿಲ್ಲ ಅಂತ ನಾನು ಹೇಳ್ತಾ ಇರೋದು. ಏನೋ ಕಂದ ಇದು, ಏಟ್ ಮಾಡಿಕೊಂಡು ಒಂದು ದಿವಸ ಆಸ್ಪತ್ರೆಯಲ್ಲಿದ್ದು ಬಂದಿದ್ಯಾ. ನಮ್ಮನ್ನ ಕರ್ಸ್ಕೋಬೇಕು ಅಂತ ಅನಿಸ್ಲಿಲ್ವಾ ನಿನಗೆ? ಗೀತಾ ನನ್ನ ಜೊತೆ ಇದ್ಲಲ್ಲಮ್ಮ. ಅವಳಿದ್ರೆ ನಾನಿದ್ದ ಹಾಗೇನೋ. ಅಮ್ಮ, ನೀನು ನನಗೆ ಜೀವ ಕೊಡ್ದಿದ್ರು ಜೀವನ ಕಟ್ಕೊಟ್ಟು ಅಮ್ಮ ಅದೇ. ಆದರೆ ಗೀತಾ ನನಗೆ ಜೀವ ಎರಡೂ ಕೊಟ್ಲಮ್ಮ. ನಿನ್ನೆ ತನಕ ನನ್ನ ತಪ್ಪು ತಿಳುವಳಿಕೆನ ದೂರ ಮಾಡಿ ಜೀವನ ಅಂದರೆ ಏನು ಅಂತ ತೋರಿಸ್ಕೊಟ್ಟವಳು ಅವಳು ಅಂದ್ಕೊಂಡಿದ್ದೆ. ಆದರೆ ನಿನ್ನೆ ತನ್ನ ರಕ್ತ ನನಗೆ ಕೊಟ್ಟು ಹೊಸ ಜೀವನನೇ ಕೊಟ್ಬಿಟ್ಲಮ್ಮ. ನಿಜ ಹೇಳ್ತೀನಮ್ಮ, ಅವಳು ನನ್ನ ಜೊತೆಗಿದ್ರೆ ಜಗತ್ತೇ ಬೇಡ ಅನ್ಸುತ್ತೆ. ವಿಜಯ್ ಪ್ಲೀಸ್, ನಿನಗೆ ಇಷ್ಟೆಲ್ಲ ಆಗೋದಕ್ಕೆ ಕಾರಣನೇ ಅವಳಲ್ವಾ? ಇಷ್ಟಕ್ಕೂ ನಮಿಗಾಗದೇ ಇರೋ ಆ ಗೀತಾಗೋಸ್ಕರ ನೀನು ದೇವಸ್ಥಾನದಲ್ಲಿ ಹೋಗಿ ಕಾಯೋದೇನಿತ್ತು? ಗೀತಾಗೆ ತಾಳಿ ಕಟ್ಟೋಕಮ್ಮ.
ವಿಜಿ, ನೀನೇನು ಹೇಳ್ತಿದ್ಯಾ? ಗೀತಾಗೆ ತಾಳಿ? ಹೌದಮ್ಮ, ಗೀತಾ ಅವಳೇ ತಾಳಿ ಕಟ್ಕೊಂಡು ನ್ಯಾಯ ಬೇಕು ಅಂತ ಈ ಮನೆಗೆ ಬಂದಿದ್ದು ನಮ್ಗೆ ಅನ್ಯಾಯ ಅನಿಸ್ತು. ಆದರೆ ಇವತ್ತು ಗೀತಾ ಜೊತೆ ಬದುಕೋದೇ ನ್ಯಾಯ ಅನಿಸ್ತಿದೆ. ಅದಕ್ಕೆ ಆ ನಿರ್ಧಾರ ಮಾಡಿದೆ. ದಡ್ಡನ್ ಥರ ಮಾತಾಡ್ಬೇಡ ವಿಜಿ. ಅವಳಾಗವಳೆ ತಾಳಿ ಕಟ್ಕೊಂಡು ಬಂದು ಅದಕ್ಕೆ ನಿನ್ನ ಹೆಸರಿಟ್ಟಾಗ ಅದನ್ನ ಕಿತ್ತಾಕಿಸ್ತೀನಿ, ಅವಳನ್ನ ಈ ಮನೆಯಿಂದ ಒದ್ದು ಓಡಿಸ್ತೀನಿ ಅಂತ ನಿರ್ಧಾರ ತಗೊಂಡವನು ನೀನು. ಈಗ ಅದೇ ನೀನು ಗೀತಾಗೆ ತಾಳಿ ಕಟ್ಟೋ ನಿರ್ಧಾರ ಮಾಡೋದಕ್ಕೆ ಹೇಗೋ ಸಾಧ್ಯ? ಪ್ರೀತಿಗೆಲ್ಲಾನು ಸಾಧ್ಯ ಅಮ್ಮ. ಪ್ಲೀಸ್ ವಿಜಿ, ಆ ಗೀತಾಯಿಂದ ನಿನಗೆ ಒಳ್ಳೇದಾಗಲ್ಲ. ಅವಳು ಈ ಮನೆಗೆ ಅಂಟಿರೋ ನಿನ್ನ ಬದುಕನ್ನ ಹಾಳು ಮಾಡ್ತಾ ಇರೋ ದುರಾದೃಷ್ಟ ಕಣೋ. ಇಲ್ಲ ಅಮ್ಮ, ಅವಳ ಅದೃಷ್ಟ. ಅವಳಿದ್ ಕಡೆ ಎಲ್ಲ ಒಳ್ಳೇದೇ ಆಗುತ್ತಮ್ಮ. ಅದಕ್ಕೆ ನಾನು ಬದಲಾಗಿರೋದು. ಸೇಡು ಪ್ರೀತಿಯಾಗಿದ್ದು, ಸುಡ್ತಿದ್ದ ಪಂಜು ಮಂಜಿನ ಹನಿಯಾಗಿದ್ದು. ವಿಜಿ, ಅಮ್ಮ, ನೀನೇ ಯೋಚನೆ ಮಾಡಮ್ಮ. ನೆನ್ನೆ ಸಿಲಿಂಡರ್ ಬ್ಲಾಸ್ಟ್ ಆದಾಗ ನನ್ನನ್ನು ಸೇರಿಸಿ ಅಲ್ಲಿದ್ದು 9 ಜನ. ಅದರಲ್ಲಿ 8 ಜನ ಸತ್ರು. ಎಲ್ಲ ನನ್ನ ಸುತ್ತಮುತ್ತ ಇದ್ದವ್ರೆ. ಆದರೆ ನಾನು ಮಾತ್ರ ಉಳ್ಕೊಂಡೆ. ಕಣ್ಬಿಟ್ಟು ನೋಡಿದಾಗ ಕಾಣಿಸಿದ್ದು ಗೀತಾ. ಅಂದಮೇಲೆ ಅವಳನ್ನು ನಾನು ಹೇಗೆ ದುರಾದೃಷ್ಟ ಅಂತ ನೋಡಲಿ? ಅವಳು ಬರದೇ ಇದ್ದಿದ್ರೆ, ಅವಳು ಬಂದಿಲ್ಲ ಅನ್ನೋ ನೋವಲ್ಲೇ ಸತ್ತೋಗ್ತಿದ್ನೇನು. ನನ್ನ ಜೀವ ಉಳಿಸಿದ ದೇವತೆ ಅಮ್ಮ ಅವಳು. ಅವಳು ನನ್ನ ಜೀವನನ ಹಾಳು ಮಾಡೋಕ್ಕೆ ಸಾಧ್ಯನೇ ಇಲ್ಲ.